ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರಿಯರೇ, ದೇವಭಕ್ತರೇ, ಇವತ್ತಿನ ದೇವರ ವಾಕ್ಯವು ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಈಗಾಗಲೇ ವಾಕ್ಯ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈಗಾಗಲೇ ಹೆಚ್ಚು ಮಾತನಾಡಿರೋದ್ರಿಂದ ಸ್ವಲ್ಪ ಸೌಂಡನ್ನು ನಾನು ಕಡಿಮೆನೇ ಮಾಡಬೇಕು, ಯಾಕೆಂದರೆ ಅಷ್ಟು ಹೆವಿ ಆಗ್ತದೆ. ನಿನ್ನೆ ಎಲ್ಲ ನಾವು ಆ ಮೀಟಿಂಗ್ ಎಲ್ಲ ಮಾಡಿ ನಮಗೆ ಹೆಚ್ಚಾಗ್ತದೆ. ಇರಲಿ, ನೀವೆಲ್ಲರೂ ಮದುವೆ ಆಗೋದನ್ನು ನೋಡಿರ್ತೀರ ಅಲ್ವಾ? ಮದುವೆ ಆಗೋದನ್ನು ನೋಡಿರ್ತೀವ. ಈ ಮದುವೆ ಗಂಡು ಇಲ್ಲ ಹೆಣ್ಣು ಪಕ್ಕದಲ್ಲಿ ಒಂದು ಕೆಲವರು ಇರ್ತಾರೆ. ಕ್ರಿಶ್ಚಿಯನ್ ಮದುವೆ ಆದರೂ ಕೂಡ ಅವ್ರ ಜೊತೆ ಸಣ್ಣ ಮಕ್ಕಳಿಗೆ ರೆಡಿ ಮಾಡಿ ಅವ್ರನ್ನ ನಿಲ್ಲಿಸಿರ್ತಾರೆ. ಹಿಂದೂಗಳಲ್ಲಿ ಮದುವೆಗಳಲ್ಲಿ ಕೂಡ ಹೆಣ್ಣು ಜೊತೆ ಒಬ್ಬರನ್ನ ಗಂಡು ಜೊತೆ ಒಬ್ಬರನ್ನ ಇಟ್ಟಿರ್ತಾರೆ. ಈಗ ಅವನ್ನ ನೋಡಿದ್ರೆ ಎಷ್ಟು ಖುಷಿ ಖುಷಿಯಾಗಿರ್ತಾರಲ್ಲ ಅವರು, ಅವ್ರ ಪಕ್ಕದಲ್ಲಿರೋರು ಯಾರು, ಆ ಮದುವೆ ಹೆಣ್ಣು ಮದುವೆ ಗಂಡು ಪಕ್ಕದಲ್ಲಿರೋರು ಬಹಳ ಖುಷಿ ಖುಷಿಯಾಗಿ ಇರ್ತಾರೆ. ಯಾಕೆಂದರೆ ಆ ಒಂದು ಮದುವೆ ಗಂಡು ಹೆಣ್ಣು ಫೋಟೋಗಳು ಎಲ್ಲ ಫೋಟೋಗಳಲ್ಲಿ ಇವರು ಇರ್ತಾರೆ ಅಲ್ವಾ? ಅವ್ರ ಜೊತೆ ನಡೀತಾ ಇರ್ತಾರೆ, ಎಲ್ಲರೂ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಅವರಿಗೆ ತುಂಬ ಖುಷಿ ಅಲ್ವಾ? ತುಂಬ ಖುಷಿಯಾಗಿರ್ತದೆ. ಅಂದರೆ ಅವರು ಏನೋ ನಾವು ಮುಖ್ಯ, ಇದರಲ್ಲಿ ನಾವು ಬಹಳ ಪ್ರಾಮುಖ್ಯ ಅನ್ನುವ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಮದುವೆ ಅವ್ರದ್ದಲ್ಲ, ಅವರೆಲ್ಲ ಪ್ರಾಮುಖ್ಯ. ಆದರೆ ಅವ್ರ ಪಕ್ಕದಲ್ಲಿರುವಂಥ ಮದುವೆ ಗಂಡು ಇಲ್ಲವೇ ಮದುವೆ ಹೆಣ್ಣು. ಈ ಕಾಲಗಳಲ್ಲಿ ಜನರು ತಮ್ಮ ಒಂದು ಜೀವಿತಗಳನ್ನು, ತಮ್ಮ ಒಂದು ಏನೋ ಹೆಸರನ್ನು ಮಾಡ್ಕೋಬೇಕು, ತಾವು ಬೆಳಕಿಗೆ ಬರಬೇಕು, ಮುಂದಕ್ಕೆ ಬರಬೇಕು ಅಂತ ಆಲೋಚನೆ ಮಾಡುವವರು ಅಧಿಕವಾಗಿರುವರು. ಲೋಕದ ರೀತಿ ನೀತಿ ಏನು ಹೇಳುತ್ತಂದರೆ, ನಾನೇನಾಗಬೇಕು, ಫೇಮಸ್ ಆಗಬೇಕು, ನಾನು ಎಲ್ಲರಿಗೂ ಮುಂದೆ ಕಾಣಿಸ್ಕೊಳ್ಬೇಕು ಅನ್ನುವಂಥ ಆಸೆ ಅನೇಕರಲ್ಲಿ ಇರುತ್ತದೆ. ಬಿಲ್ಲಿ ಗ್ರಾಹಂ ಅನ್ನುವಂಥ ಒಬ್ಬ ದೊಡ್ಡ ದೇವಸೇವಕರು, ಅವರು ಸುಮಾರು ಮೀಟಿಂಗ್ ನಡೆಸಿದ್ರೆ ಲಕ್ಷಗಳು ಬಂದು ದೇವರ ವಾಕ್ಯವನ್ನು ಕೇಳುವಂಥ ಸೇವಕರು ಬಿಲ್ಲಿ ಗ್ರಾಹಂ ಅವರು. ಬಿಲ್ಲಿ ಗ್ರಾಹಂ ಅವರು ಒಂದು ಸಾರಿ ಈ ರೀತಿಯಾಗಿ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಅಯ್ಯ ನೀವು ಇಷ್ಟೊಂದು ಫೇಮಸ್ ಆಗಿದ್ದೀರಾ, ಇಷ್ಟೊಂದು ದೊಡ್ಡ ದೊಡ್ಡ ಕೂಟಗಳನ್ನು ಮಾಡ್ತೀರಾ, ನೀವು ಇಷ್ಟು ಫೇಮಸ್ ಆಗಿದ್ದಕ್ಕೆ ನಿಮಗೆ ಹೇಗನಿಸುತ್ತೆ ಅಂತ ಕೇಳಿದರು. ಅದಕ್ಕೆ ಅವರು ಬಿಲ್ಲಿ ಗ್ರಾಹಂ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ನಾನು ಒಂದು ವೇಳೆ ಪ್ರಸಂಗ ಮಾಡಿದ ಮೇಲೆ ಯೇಸುವನ್ನಲ್ಲದೆ ನನ್ನನ್ನೇನಾದರೂ ಅವರು ಜ್ಞಾಪಕ ಇಟ್ಕೊಂಡ್ರೆ ನಾನು ಮಾಡಿರೋ ಸೇವೆ ವೇಸ್ಟ್. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಇಷ್ಟು ನಾನು ಮಾಡ್ತೀನಲ್ವಾ, ಮಾಡಿದ ಮೇಲೆ ಯೇಸುವಿನ ಹೆಸರು ಅವ್ರು ಜ್ಞಾಪಕ ಮಾಡ್ಕೊಳ್ದಿರಾ, ಯೇಸುವನ್ನು ತಿಳ್ಕೊಳ್ದಿರಾ, ನನ್ನ ಹೆಸರು ನನ್ನನ್ನು ಮಾತ್ರ ಅವರು ತಿಳ್ಕೊಂಡಿದ್ರೆ ನಾನು ಮಾಡಿರೋದೆಲ್ಲ ವೇಸ್ಟು. ಅಂದರೆ ಅದರ ಅರ್ಥ ಏನು ಗೊತ್ತಾ? ಇಷ್ಟು ದೊಡ್ಡ ಕೂಟಗಳು ಮಾಡಿದ್ರು, ಇಷ್ಟು ಹೆಸರಿದ್ರು, ಇದರಲ್ಲಿ ನಾನು ಮುಖ್ಯ ಅಲ್ಲ, ನನ್ನ ದೇವರು ಮುಖ್ಯ. ಹಲ್ಲೆಲೂಯಾ. ಏನು ಮುಖ್ಯ? ನಾನು ಮುಖ್ಯ ಅಲ್ಲ, ನನ್ನ ದೇವರು ಮುಖ್ಯ. ಒಂದು ವೇಳೆ ನಾನು ಮುಖ್ಯ ಆಗೋದ್ರೆ ನಾನು ಮಾಡಿದ್ದೆಲ್ಲ ವೇಸ್ಟು. ಮದುವೆಯಲ್ಲಿ ಹೇಗೆ ಮದುವೆ ಗಂಡು ಮದುವೆ ಹೆಣ್ಣು ಮುಖ್ಯನೋ, ಪಕ್ಕದಲ್ಲಿರುವ ನಾವು ಮುಖ್ಯ ಅಲ್ಲ, ನಾವು ಮಾಡೋದು ಮುಖ್ಯ ಅಲ್ಲ. ಬೈಬಲಲ್ಲಿ ಒಬ್ಬ ದೊಡ್ಡ ಭಕ್ತನಿದ್ದಾನೆ. ಅವನನ್ನು ನೋಡಿ ರಾಜನೂ ಭಯಪಡ್ತಾ ಇದ್ದ. ಅಯ್ಯೋಯ್ಯೋ, ಅವನ ಬೇಡಪ್ಪ, ಅವನ ಎದುರಾಗ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಜನರನ್ನ ಯಾರಾದರೂ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದರೆ, ಉದಾಹರಣೆಗೆ ನಾವೇನಾದರೂ ಒಂದು ವೇಳೆ CM, PM, ಪೊಲೀಸು ಕಮಿಷನರ್ಗಳು, IAS IPSಗಳು ಇವ್ರನ್ನೆಲ್ಲ ನೋಡಿದ್ರೆ ಭಯಪಡ್ತೀವಲ್ವ? ಯಾಕೆಂದ್ರೆ ಅವ್ರಿಗೆ ಅಧಿಕಾರ ಇದೆ. ಆದರೆ ಈ ವ್ಯಕ್ತಿ ಯಾರಿಗೂ ಭಯಪಡ್ತಾ ಇರಲಿಲ್ಲ, ರಾಜನಿಗೂ ಭಯಪಡ್ತಾ ಇರಲಿಲ್ಲ. ಹಾಗೆ ಪ್ರಸಂಗ ಮಾಡ್ತಾ ಇದ್ದ. ಎಲ್ಲರೂ, ಅಯ್ಯ ನೀನು ಯಾರಯ್ಯ, ನೀನೇನು ಮೆಸ್ಸಿಯನಾ, ನೀನೇನು ಪ್ರವಾದಿನಾ, ನೀನೇನು ದೇವರ ಪ್ರತಿರೂಪನಾ ಅಂತ ಕೇಳುವಷ್ಟರ ಮಟ್ಟಿಗೆ ಅವನು ಫೇಮಸ್ ಆಗಿದ್ದ. ಆದರೆ ಆತನು ಯಾರು ಗೊತ್ತಾ? ಸ್ನಾನಿಕನಾದ ಯೋಹಾನನು. ಆ ಸ್ನಾನಿಕನಾದ ಯೋಹಾನನು ಹೇಳಿದಂಥ ಒಂದು ಮಾತನ್ನು ನಾವು ಇವತ್ತು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 30ನೇ ವಚನ. ಯೋಹಾನ
3:30 ವಾಕ್ಯ ಅಲ್ಲಿ ಹೇಳುತ್ತದೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅಂದನು. ಹಾಲೆಲೂಯ. ಏನಂತ ಹೇಳಿದನು? ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗ. ಇಂಗ್ಲಿಷಲ್ಲಿ ಅದು ಚೆನ್ನಾಗಿದೆ, ಹಿ ಮಸ್ಟ್ ಇನ್ಕ್ರೀಸ್, ಐ ಮಸ್ಟ್ ಡಿಕ್ರೀಸ್ ಅಂತ ಹೇಳ್ತಾನೆ. ಈ ಅಂದ್ರೆ ಏಸು, ಮಸ್ಟ್ ಅಂದ್ರೆ ಆಗಲೇಬೇಕು. ಮಸ್ಟ್ ಅಂದ್ರೆ ಇಂಗ್ಲಿಷಲ್ಲಿ ಆಗಲೇಬೇಕು, ನಮ್ಮ ಕನ್ನಡದಲ್ಲಿ ಅದು ಕಡಿಮೆ ಆಗಬೇಕು ಅಷ್ಟೇ ಇದೆ. ಆಗಲೇಬೇಕು, ಕಡಿಮೆ. ನಾನು ಈ ಮಸ್ಟ್ ಇನ್ಕ್ರೀಸ್ ಫಸ್ಟ್ ಹೇಳೋದು, ಆತನು ಹೆಚ್ಚಾಗಬೇಕು, ನಾನೇನಾಗಬೇಕು? ಕಡಿಮೆ ಆಗಬೇಕು. ಹಲ್ಲೆಲೂಯಾ. ಯಾರಾದರೂ ನಮ್ಮನ್ನು ಹೊಗಳಿದ್ರೆ, ಯಾರಾದರೂ ನಮ್ಮನ್ನು ಹೊಗಳ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಅವ್ರು ಹೇಳ್ತಾರೆ, ನೀವು ಮುಖ್ಯಮಂತ್ರಿ ಅಲ್ವಾ, ನೀವು ನಟರಲ್ವಾ, ಆಕ್ಟ್ರಲ್ವಾ ಅಂದರೆ ಆ ಸಿನಿಮಾ ಆಕ್ಟ್ರುಗಳು ಹೌದು ಎಸ್ ಎಸ್ ಅಂತಾರೆ, ಖುಷಿ ಪಡ್ತಾರೆ ಅಲ್ವಾ. ಏನಾದರೂ ಸಾಧನೆ ಮಾಡಿರೋರ್ನ ಎಲ್ಲಾದರೂ ಹೋಗ್ಬಿಟ್ಟು ಸರ್ ನೀವಲ್ವಾ ಅಂದರೆ ಹೌದೌದು ಅಂತಾರೆ. ಆದರೆ ಇಲ್ಲಿ ಇಷ್ಟೊಂದು ಹೆಸರಿರುವಂಥ ಈ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ನಾನು ಮನುಷ್ಯನು, ನಾನು ಅಲ್ಪನು, ನಾನು ಅಯೋಗ್ಯನು. ಒಂದು ಮಾತನ್ನು ಉಪಯೋಗಿಸ್ತಾನೆ. ಆ ಮಾತು ಏನು ಗೊತ್ತಾ? ನಾನು ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ. ಹಲ್ಲೆಲೂಯಾ. ಯಾರಾದರೂ ಅಷ್ಟು ತಗ್ಗಿಸ್ಕೊಳ್ತಾರ? ಹೇಳ್ತಾನೆ, ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅಂತ ರೀತಿಯಲ್ಲಿ ಯೇಸುವಿನ ಬಗ್ಗೆ ಈ ವಾಕ್ಯವು ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಲ್ವಾ. ಈ ಕಾಲಗಳಲ್ಲಿ ಸಬ್ಸ್ಕ್ರೈಬರ್ಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಹೆಸರಿಗೋಸ್ಕರ, ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಜನರು ಸಿದ್ಧ ಇರ್ತಾರೆ. ತಗ್ಗಿಸ್ಕೊಳ್ಳೋದು ಮಾತ್ರ ಹೇಳಬೇಡ್ರಿ. ಬೇರೆ ಏನಾದರೂ ಹೇಳ್ರಿ, ಆದರೆ ತಗ್ಗಿಸ್ಕೊಳ್ಳೋದು ಮಾತ್ರ ಹೇಳಬೇಡ್ರಿ. ಕಳೆದ ಸಾರಿ ನಾವು ಮೀಟಿಂಗ್ ಮಾಡಿದ್ವು. ಮೀಟಿಂಗ್ ಮಾಡಿಬಿಟ್ಟು ಏನು ಮಾಡಿದ್ವು, ಒಂದು ಫುಲ್ಲು ಚೇರ್ಸನ್ನು ಹಾಕಿದ್ವು. ಚೇರ್ಸನ್ನು ಹಾಕಿಬಿಟ್ಟು ಮುಂದುಗಡೆ ಮಾತ್ರ ಕುತ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ವು, ಕೆಳಗೆ ಕುತ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ವು. ಆದರೆ ಏನಾಯಿತು ಗೊತ್ತಾ? ಎಲ್ಲ ಚೇರ್ಗಳು ಫುಲ್ ಆಗೋದು, ಕೆಳಗಡೆ ಯಾರೂ ಕೂತ್ಕೊಳ್ಳಿಲ್ಲ. ಈ ಸಾರಿ ಅದಕ್ಕೆ ಏನು ಮಾಡಿದ್ವು, ನಾವು ಒಂದು ಕಡೆ ಪೂರ್ತಿ ತೆಗೆದುಬಿಟ್ಟು ಒಂದು ಕಡೆ ಮಾತ್ರ ಹಾಕಿದ್ವು. ಆವಾಗ ನಾವು ಹೇಳಿದ್ವಿ, ಬನ್ನಿ ಕೂತ್ಕೊಳ್ಳಿ ಅಂದಾಗ ಕೂತ್ಕೊಂಡು. ನಾನು ಹೇಳೋದೇನೆಂದರೆ, ಬಿಡಪ್ಪ ನಾವು ಕೆಳಗಡೆ ಕೂತ್ಕೊಳ್ಳೋಣ, ಯಾರೋ ಆಗದೆ ಇರೋರು, ವಯಸ್ಸಾದವರು ಮೇಲೆ ಕೂತ್ಕೊಳ್ಳಿ ಅಂತಲ್ಲ. ಕೆಲವು ಸಾರಿ ವಯಸ್ಸಲ್ಲಿರುವಂಥವರೇ, ಚೆನ್ನಾಗಿರುವಂಥವ್ರು ನಾವೇನು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ? ಮೇಲೆ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ನಾವು ಅವ್ರನ್ನ ಬೇಸರ ಪಡಿಸ್ತಾ ಇಲ್ಲ. ನಾನು ಹೇಳೋದೇನೆಂದರೆ, ದೇವರ ವಾಕ್ಯ ಲೋಕದ ರೀತಿ ನೀತಿಗಳಿಗೆ ವಿರೋಧವಾಗಿರುವುದು. ಯೇಸು ಸ್ವಾಮಿ ಹೇಳುತ್ತಾರೆ, ಯಾರು ತನ್ನನ್ನು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರೇನು ಮಾಡ್ತಾರಂತೆ? ಯಾರು ಯಜಮಾನನಾಗಬೇಕೆಂದಿದ್ದಾನೋ ಅವನು ಮೊದಲೇನಾಗಬೇಕು? ಆಳಾಗಬೇಕು, ಸೇವಕನಾಗಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದನು. ಅದರರ್ಥ ನಾನೇನು ಕಡಿಮೆ ಅಂತಲ್ಲ. ಯೇಸು ಸ್ವಾಮಿ ಉದ್ದೇಶ ಸೇವೆ ಮಾಡಬೇಕು. ಇವತ್ತು ದೇವಜನವೇ, ನಾವು ಕೂಡ ಸಮಾಜದಲ್ಲಿ ತಗ್ಗಿಸಿಕೊಳ್ಳುವಾಗ ಜನ ನಮ್ಮನ್ನು ವಿಪರೀತವಾಗಿ ಆಡಿಕೊಳ್ಳಬಹುದು. ಅಯ್ಯೋ ನೋಡಪ್ಪ ಇವರು ನೋಡಪ್ಪ ಅನ್ನಬಹುದು. ಆದರೆ ನಾವು ದೇವರ ಮುಂದೆ ನಮ್ಮನ್ನು ಏನು ಮಾಡಬೇಕು? ಹೆಚ್ಚಿಸ್ಕೊಳ್ಬೇಕು. ಅದನ್ನು ತಗ್ಗಿಸ್ಕೊಳ್ಬೇಕು. ಆಗ ದೇವರೇನು ಮಾಡ್ತಾರೆ? ನಮ್ಮನ್ನು ಹೆಚ್ಚಿಸುತ್ತಾರೆ. ಈ ಸ್ನಾನಿಕನಾದ ವಿಷಯವನ್ನು, ಯೋಹಾನನ ವಿಷಯ ಕೇಳಿದಾಗ ನಿಜವಾಗಿಯೂ ಆಶ್ಚರ್ಯವಾಗ್ತದೆ. ಈ ಬಿಲ್ಲಿ ಗ್ರಾಹಂ ಅವರು ಹೇಳಿದ ಹಾಗೆ, ನನ್ನ ಹೆಸರು ಪ್ರಖ್ಯಾತಿಗೆ ಬಂದು ಏನು ಸಾಧನೆ ಮಾಡ್ತೀನಿ ನಾನು? ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬರಬೇಕು. ಹಲ್ಲೆಲೂಯಾ. ಇವತ್ತು ದೇವಜನವೇ, ವಾಕ್ಯವನ್ನು ಆಲಿಸುತ್ತಿರುವಂಥ ದೇವ ಮಕ್ಕಳೇ, ನೀವು ನಾನು ಹೇಳಲಿಕ್ಕೆ ಸಾಧ್ಯನಾ? ಆತನು ನನ್ನ ಜೀವಿತದಲ್ಲಿ ಜಾಸ್ತಿ ಆಗಬೇಕು, ನಾನು ಕಡಿಮೆ ಆಗಬೇಕು. ಆದರೆ ನಾವೇನು ಮಾಡ್ತೀವಂದರೆ, ಆತನನ್ನು, ಆತನ ಸಮಯವನ್ನು, ಆತನ ಕಾರ್ಯಗಳನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ನಾನು ಕೇಳ್ತೇನೆ ನಿಮಗೆ, ನಾವು ನಮ್ಮನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲಾದರೂ ಹೋಗಬೇಕು, ಏನಾದರೂ ಕೆಲಸಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕಂದ್ರೆ ಎಷ್ಟು ಟೈಮ್ ತಗೊಳ್ತೀವಿ ರೆಡಿ ಆಗೋಕ್ಕೆ? ಎಷ್ಟು ಟೈಮ್ ತಗೊಳ್ಳಿ? ಜಸ್ಟ್ ಉದಾಹರಣೆ ಕೇಳಿದ್ರೆ,
ಸ್ನಾನ ಮಾಡಬೇಕು, ರೆಡಿ ಆಗಬೇಕು, ರೆಡಿ ಆಗಬೇಕಾದ್ರೆ ಬಟ್ಟೆಗಳು ಒಕ್ಕೊಂಡಿರ್ಬೇಕು, ಅದಕ್ಕೆಲ್ಲ ಸಿದ್ಧ ಮಾಡ್ಕೋಬೇಕು, ಎಲ್ಲ ಮಾಡ್ತಾ ಇರ್ತಾರೆ. ಕೆಲವು ಸಾರಿ ಕೆಲವರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಅವರು? 1 hour ಕನಿಷ್ಠ. ಅದೇ ವಾಕ್ಯ 1 hour ಹೇಳಿದ್ರೆ ನಿದ್ದೆ ಬಂದ್ಬಿಡ್ತದೆ. ಕರೆಕ್ಟ್, ನಿದ್ದೆ ಬಂದ್ಬಿಡ್ತದೆ. 1 hour ಕನ್ನಡಿ ಮುಂದೆ ಅದು ಏನು ಬಾಚಿದ್ದು ಉಜ್ಜಿದ್ದು 5 ನಿಮಿಷ ಬಿಸಿಲಿಗೆ ಹೋಗದೆ ತಿರ್ಕೊಂಡು ಹೋಗುತ್ತದೆ ಅಲ್ವಾ? ಅದಕ್ಕೆ ಮೇಕಪ್ ಮೇಲೆ ಮೇಕಪ್ ಹಾಕಿದ್ದು. ಕೆಲವರು ಹೇಳ್ತಾರೆ ಮೇಕಪ್ ಇಲ್ಲದೆ ಹೀರೋಯಿನ್ಗಳು ನೋಡೋಕ್ಕಾಗಲ್ಲಂತೆ, ಹೀರೋಗಳು ನೋಡೋಕ್ಕಾಗಲ್ಲಂತೆ. ಅದಕ್ಕೆ ಮೇಕಪ್ ಇಲ್ಲದೆ ಅವ್ರು ಆಚೆ ಬರೋಕ್ಕಾಗಲ್ಲಂತೆ. ಅವರು ದುಡ್ದಿದ್ದ ಅರ್ಧ ದುಡ್ಡು ಅದಕ್ಕೆ, ಏನಕ್ಕೆ? ಅವರು ಸಣ್ಣಗಾಗೋದಕ್ಕೆ, ಅವ್ರ ಮುಖ ಕಲ್ಲರ್ ಇರೋದಕ್ಕೆ, ಅವ್ರ ಆರೋಗ್ಯ ಇರೋದಕ್ಕೆ, ಅದಕ್ಕೆ ಅರ್ಧ ದುಡ್ಡು ಹೊರಟೋಗುತ್ತಂತೆ. ಅಂದರೆ ಈ ಲೋಕದಲ್ಲಿ ಜನರು ತಮ್ಮನ್ನು ತೋರಿಸಿಕೊಳ್ಳುವುದಕ್ಕೆ ಆ ರೀತಿಯಾಗಿ ಕಾರ್ಯ ಮಾಡ್ತಾರೆ. ದೇವಜನರೇ, ನಮಗೆ ಮುಖ್ಯ ಇಲ್ಲಿ ಹೆಸರು ಮಾಡೋದಲ್ಲ, ದೇವರ ಹತ್ರ ನಮಗೆ ಒಳ್ಳೆಯ ಹೆಸರು ಇರಬೇಕು. ನಮ್ಮ ಜೀವಿತದಲ್ಲಿ ದೇವರು ಬಹಳ ಪ್ರಾಮುಖ್ಯವಾಗಿರಬೇಕು. ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ ನಮ್ಮನ್ನು ತೋರಿಸಿಕೊಳ್ಳುವುದಕ್ಕೂ ನಾವು ಮರೆಮಾಡಬಾರದು. ಇಲ್ಲಿ ಹೇಳುತ್ತಿರುವಂಥ ಮಾತು, ಇನ್ನೊಂದು ಮಾತನ್ನು ಗಮನಿಸಿರಿ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ನೋಡ್ರಿ, ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಎಲ್ಲರೂ ಕೇಳ್ತಾರೆ, ನೀನು ಮೆಸ್ಸಿಯನಾ, ನೀನು ಕ್ರಿಸ್ತನಾ, ನೀನು ಬರಬೇಕಾದವನಾ ಅಂತ ಕೇಳುವಾಗ ಅವನೇನು ಹೇಳ್ತಾನೆ? ಮರೆಮಾಚದೆ ಅಂದ್ರೆ ಏನು? ಮರೆಮಾಚದೆ ಅಂದ್ರೆ ಏನು? ಮುಚ್ಚಿಟ್ಕೊಳ್ಳದೆ, ಬಚ್ಚಿಟ್ಕೊಳ್ಳದೆ, ಕೆಲವು ಸಾರಿ ಹೇಳ್ದಂಗೆ, ಮಾಡ್ದಂಗೆ. ಕೆಲವರು ಇರ್ತಾರಲ್ಲ, ನಾವೇನಾದ್ರೂ ಕೇಳಿದ್ರೆ ಸಿಕ್ಕಾಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳೋದೊಂದಾದ್ರೆ ಅವ್ರು ಹೇಳೋದೊಂದು, ಹೌದಲ್ವಾ? ಈಗ ನಿಮ್ಮ ಹತ್ರ ಏನಾದ್ರು ದುಡ್ಡಿದೆಯಾ ಅಂತ ಕೇಳ್ತಾರೆ. ಆವಾಗ ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಯ್ಯೋ ಮೊನ್ನೆ ಅಲ್ಲಿ ಹೋಗಿದ್ದೆ, ನೇರವಾಗಿ ಹೇಳ್ಬೋದಾಗಿತ್ತಲ್ಲ ಇಲ್ಲ ಅಂತ. ಮೊನ್ನೆ ಅಲ್ಲಿ ಹೋಗಿದ್ದೆ, ನಿಮ್ಗೆ ಗೊತ್ತಿಲ್ಲ ನನಗೆ ಹೆಂಗಿತ್ತು ಅಂದರೆ ಭಾಳ ಓಕೆ, ಅದು ಏನೋ ಹೇಳ್ತಾರೆ ಇರಲಿ ಸ್ವಲ್ಪ ಅಂತ ಅದು ಹೇಳ್ಬಿಟ್ಟು ಆಮೇಲೆ ತಿರುಗಿ ಇನ್ನೊಂದು ಹೇಳ್ತಾರೆ. ಅಂದರೆ ನೇರವಾಗಿ ವಿಷಯ ಹೇಳುವುದಕ್ಕಿಂತ ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ಯಾಕೆ ಬಂದಿಲ್ಲ, ಯಾಕೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ಹೇಳಿದಾಗ ಅದನ್ನು ನೇರವಾಗಿ ಹೇಳದೆ ಏನು ಮಾಡ್ತಾರೆ? ಬಚ್ಚಿಡುವುದನ್ನು ಮಾಡ್ತಾರೆ. ಯೋಹಾನನು ಬಚ್ಚಿಡಲಿಲ್ಲ. ನಾನಿಷ್ಟೇ. ಕೆಲವು ಸಾರಿ ಮನುಷ್ಯರು ತೋರ್ಪಡಿಸಿಕೊಳ್ಳುವುದಕ್ಕೆ ನೋಡುತ್ತಾರೆ. ನಾವು ತೋರ್ಪಡಿಸಿಕೊಳ್ಳಬೇಕಾಗಿಲ್ಲ. ನಾವು ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ ನಾವು ಯಥಾರ್ಥರಾಗಿರಬೇಕು. ಯೇಸು ಸ್ವಾಮಿ ಕೆಲವ್ರನ್ನ, ಫರಿಸಾಯರು, ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದರು. ಯೇಸುವಿನ ಬಳಿಗೆ ಬಂದ್ಬಿಟ್ಟು, ಯೇಸುವೆ, ನಾವು ಹೆಂಗೆ ಗೊತ್ತಾ, ನಿಮ್ಮ ಶಿಷ್ಯರು ಹೆಂಗೆ ಗೊತ್ತಾ ಅಂತ ಕೇಳಿದ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೆಂಗೆ ಗೊತ್ತಾ, ಸುಣ್ಣ ಬಳಿದ ಸಮಾಧಿಗಳಂತೆ. ಏನು? ಸುಣ್ಣ ಬಳಿದಂಥ ಸಮಾಧಿಗಳು, ಹೊರಗೆ ಏನು ಒಳಪು, ಒಳಗೆ ತಳುಕು. ಅಂದರೆ ಸಮಾಧಿ ಒಳಗಡೆ ಏನಿರ್ತದೆ? ಮೂಳೆಗಳು, ಅಂದರೆ ಶವ, ಅಂದರೆ ಸ್ಮೆಲ್ಲು, ಕೆಟ್ಟದ್ದು ಅಷ್ಟೇ. ಒಳಗಡೆ ಕೊಳುಕಿದ್ರೂ ಕೂಡ ಹೊರಗಡೆ ಅದನ್ನೇನು ಮಾಡ್ತಾರೆ? ನೀಟಾಗಿ ಸಮಾಧಿ ಮಾಡಿ ಬಣ್ಣ ಹೊಡೆದು, ನಮಗೆ ಮೇಲೆ ಹೋಗಿ ನೋಡಿದಾಗ ಸಮಾಧಿ ಚೆನ್ನಾಗಿದೆ ಅನಿಸ್ತದೆ. ಆದರೆ ಅದನ್ನಾಗಿದ್ರೆ ಅದು ಬೇಡ ಬಿಡಿ. ಅಂದರೆ ಆ ರೀತಿಯಾಗಿ ಜನರು ಮೇಲ್ಮೇಲೆ ಬಿಳಿ ಬಟ್ಟೆ ಹಾಕ್ಕೊಂಡವರೆಲ್ಲ ಪರಿಶುದ್ಧರು ಅಲ್ವಾ? ಕೆಲವು ಸಾರಿ ತೋರ್ಪಡಿಕೆ ಮುಖ್ಯ ಅಲ್ಲ. ಯೋಹಾನನು ತಾನು ಇದ್ದದ್ದು ಹೇಗಿದ್ದನು ಹಾಗೆ ಹೇಳ, ನಾನಲ್ಲಪ್ಪ, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ನಾನು ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತಾ ಇದ್ದೀನಿ, ಆದರೆ ಆತನು ನಿಮಗೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಹಾಲೆಲೂಯಾ. ಹಾಗಾದರೆ ನಿಮ್ಮನ್ನು, ನನ್ನನ್ನು ಮಾರ್ಪಡಿಸುವವನು ಯಾರು? ದೇವರು. ಆತನಿಗೆ ಮುಖ್ಯತ್ವ ಕೊಡಬೇಕು. ನಮ್ಮ ಲೈಫಲ್ಲಿ ಏನಾದರೂ ಒಂದು ಆಶೀರ್ವಾದ ಬಂತು ಅಂದರೆ ದೇವರು ನನಗಿದು ಕೊಟ್ಟಿದ್ದು, ದೇವರು ನನಗೆ ಮಾಡಿದ್ದು. ಅನೇಕರು ಏನು ಮಾಡ್ತಾರೆ, ಈಗ ಗೆಲ್ಲುವಂಥವ್ರು, ಕ್ರಿಕೆಟು, ಫುಟ್ಬಾಲು ಗೆಲ್ಲುವಂಥವ್ರು, ನೀವಿಷ್ಟು ಚೆನ್ನಾಗಿ ಆಟ ಆಡಿದ್ರಲ್ಲ
ಅಲ್ವಾ? ಇಷ್ಟು ಚೆನ್ನಾಗಿ ಆಡಿದ್ರಲ್ವಾ? ಏನು ಕಾರಣ ಅಂದರೆ, ನಾನು ತುಂಬ ಪ್ರಯಾಸ ಪಟ್ಟಿದ್ದೀನಿ, ನನ್ನನ್ನು ಕೆಲವರೆಲ್ಲ ಬೈದರು, ಕೆಲವರೆಲ್ಲ ಏನೇನೋ ಆಡ್ಕೊಂಡ್ರು, ನಾನು ಛಲ ಬಿಡದೆ ಪ್ರಾಕ್ಟೀಸ್ ಮಾಡಿದೆ, ನನ್ನ ಕೋಚ್ ಹೆಲ್ಪ್ ಮಾಡಿದ್ರು, ನನ್ನ ಮನೆಯವರು ಹೆಲ್ಪ್ ಮಾಡಿದ್ರು, ನಮ್ಮಪ್ಪ ಹೆಲ್ಪ್ ಮಾಡ್ದ ಅಲ್ವಾ? ಓದಿ ಸಾಧನೆ ಮಾಡಿದವ್ರನ್ನೆಲ್ಲ ಏನು ಹೇಳ್ತಾರೆ? ಅವ್ರ ಮನೆ ಬಗ್ಗೆ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಕಳೆದ ದಿನಗಳಲ್ಲಿ ಕ್ರಿಕೆಟಲ್ಲಿ ಒಂದಿಬ್ಬರು ಹೆಸರು ಚೆನ್ನಾಗಿ ಮುಂದಕ್ಕೆ ಬಂತು, ಹೌದಲ್ವಾ? ಒಬ್ಬ ಲೇಡಿ, ಏನಾಕೆ ಹೆಸರು? ಜಮೀಮಾ ರೋಡ್ರಿಗಸ್ ಅಲ್ವಾ? ಆಕೆ ಏನಂತ ಹೇಳಿದ್ಲು? ದೇವರು ನನಗೆ ದೇವರೇ ಕಾರಣ, ನನ್ನನ್ನು ಎಲ್ಲರೂ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಸ್ಥಿತಿಗೆ ನಾನು ಬಂದಾಗ ನನಗೆ ಸಹಾಯ ಮಾಡಿದ್ದು ನನ್ನ ದೇವರು. ಹಾಲೆಲೂಯಾ! ಎಷ್ಟು ಕೋಟಿ ಜನ ಅದನ್ನು ನೋಡಿದ್ರಲ್ಲ. ಅದಾದಮೇಲೆ ರೀಸೆಂಟಾಗಿ ಸಂಜು ಸ್ಯಾಮ್ಸನ್ ಅನ್ನುವಂಥವರು ಬಂದರು. ಅಲ್ಲೇ ಅವನು ಆಟ ಆಡಿದ ಮೇಲೆ ಅಲ್ಲೇ ಮೊಣಕಾಲಲ್ಲಿ ನೀವು ಕೂತ್ಕೊಂಡು ಶಿಲುಬೆ ಹಾಕ್ಕೊಂಡ. ಅಂದರೆ ದೇವರು ನನಗೆ ಸಹಾಯ ಮಾಡಿದ್ದು ಅಂತೇಳಿ ತಿರುಗಿ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ಬಿಟ್ಟು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ಅವರಿಬ್ಬರು ಪರಿಸ್ಥಿತಿ ನಿಜವಾಗಿಯೂ ಜಾಸ್ತಿ ಕ್ರಿಶ್ಚಿಯನ್ಸ್ ಏನೂ ಇಲ್ಲ ಇಂಡಿಯನ್ ಟೀಮಲ್ಲಿ ಇರೋದು. ಒಬ್ಬೊಬ್ಬರು ಅವ್ರ ಮನಸ್ಸು ಹೇಗೆ ಆದರೂ ಕೂಡ ಜಮೀಮಾ ರೋಡ್ರಿಗಸ್ಗೂ ತುಂಬ ಅವರು ಹೊರಗಡೆ ಇಟ್ಟಿದ್ರು, ಆಕೆನ ಕರ್ಕೊಳ್ತಾನೇ ಇರಲಿಲ್ಲ. ಒಂದು ಅವಕಾಶ ಕೊಟ್ಟರು, ದೇವರು ಹೆಲ್ಪ್ ಮಾಡ್ದ. ಸಂಜು ಸ್ಯಾಮ್ಸನ್ಗೂ ಅಷ್ಟೇ, ಅವರು ಸೇರಿಸ್ಕೊಳ್ತಾನೆ ಇರಲಿಲ್ಲ. ಒಂದು ವಿಡಿಯೋ ನಾನು ನೋಡಿದೆ, ಅವನು ಈ ಆಟ ಆಡೋಕ್ಕಿಂತ ಮುಂಚೆ ಅವನು ಬಾಲ್ ಹಾಕ್ತಾರೆ, ಅವನು ದೂರ ಹೋಗಿ ಕ್ಯಾಚ್ ಹಿಡಿತಾನೆ, ಕಷ್ಟಪಟ್ಟು ಕ್ಯಾಚ್ ಹಿಡಿತಾನೆ. ಇವರೆಲ್ಲರೂ ಟೀಮ್ ಎಲ್ಲ ಬಂದು ಒಬ್ರಿಗೊಬ್ರು ಕೈಗಳು ತಟ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಕ್ಯಾಚ್ ಹಿಡಿದವನು ಅವನು ಪಾಪ, ಅವನು ಇವ್ರ ಹತ್ರ ಬರ್ತಾನೆ, ಹಿಂಗೆ ಕೈ ಅಂತಾನೆ, ಯಾರೂ ಅವನಿಗೆ ಕೈ ಕೊಟ್ಟಿಲ್ಲ, ಅವನು ಯಾರು ಮಾತಾಡಲೂ ಇಲ್ಲ. ಅದನ್ನು ಯಾರು ವಿಡಿಯೋ ಮಾಡಿ ನೋಡಿ, ಅಷ್ಟು ಕಷ್ಟಪಟ್ಟು ಕ್ಯಾಚ್ ಹಿಡಿದ್ರೆ ಕ್ಯಾಚ್ ಹಿಡ್ದೋನ್ ತಾನೇ ಅವನ್ನ ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಅವರವರೇ ಕೈಗಳು ತಟ್ಕೊಂಡು ಖುಷಿ ಪಡ್ರಿ. ಇವ್ರು ಬಂದು ಕೈ ಹಿಂಗೆ ಅಂತಾನೆ, ಇವನ ಕಡೆ ಯಾರು ನೋಡೂ ಇಲ್ಲ, ಯಾರು ಅವನಿಗೆ ಕೈಯೂ ತಟ್ಟಲಿಲ್ಲ. ಅಂದರೆ ಅವನ ಸ್ಥಿತಿ ಅಂಥ ಸ್ಥಿತಿಯಾಗಿತ್ತು. ಬೇರೆಯವನು ಏನೋ ಗಾಯ ಆಗಿದ್ದಕ್ಕೆ ಇವನಿಗೆ ಓಕೆ ಆಡಪ್ಪ ಅಂತೇಳಿ ಅವಕಾಶ ಕೊಟ್ಟರು. ಆದರೆ ದೇವರು ಅವನನ್ನು ಏನು ಮಾಡ್ದ? ಉನ್ನತಿಗೆ ತಂದ. ಹಾಲೆಲೂಯ! ಯಾವಾಗ ದೇವರು ಅವನನ್ನು ಉನ್ನತಿಗೆ ತಂದನೋ, ಹೆಸರು ತಂದನೋ, ಒಂದು ವೇಳೆ ಅವನು ಹೇಳ್ಬೋದಾಗಿತ್ತು ಮೈಕ್ ತಗೊಂಡು, ನನ್ನನ್ನು ಯಾರ್ಯಾರೋ ಏನೇನೋ ಅಂದರು, ಅವ್ರಿಗೆಲ್ಲ ಇವತ್ತು ಗೊತ್ತಾಗಿದೆ ತಾನೇ, ಯಾರ್ಯಾರು ನನ್ನನ್ನು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಗೇಲಿ ಮಾಡಿದ್ರು, ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ತಾನೇ ಅನ್ಬೋದು. ಆದರೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ನಮಗೆ ಕೆಲವು ಸಾರಿ ಅವಮಾನ ಮಾಡ್ತಾರೆ, ನಮ್ಮನ್ನು ಗೇಲಿ ಮಾಡ್ತಾರೆ. ಓ ದೇವರು ನಂಬಿ ಏನು ಸಿಕ್ಕಿದೆ ನಿನಗೆ, ಏನಾಗಿದೆ ನಿನಗೆ, ಹೀಗೆ ಅನ್ಬೋದು. ನಮಗೂ ಒಂದು ಟೈಮು ಬರ್ತಾರೆ, ನಮಗೆ ಆ ಟೈಮ್ ಬಂದಾಗ ದೇವರು ಎಂಥ ಟೈಮ್ ಕೊಡ್ತಾನೆ ಗೊತ್ತಾ? ಸಾಧಾರಣವಾಗಿರೋದಲ್ಲ. ಎಲ್ಲರೂ ಅಬ್ಬಾ ಅಂತ ಬಾಯಿ ತೆಗೆಯುವಂಥ ಪರಿಸ್ಥಿತಿಯನ್ನು ದೇವರು ಕೊಡ್ತಾನೆ. ಹಾಲೆಲೂಯ! ಆ ಟೈಮ್ವರೆಗೂ ನಾವೇನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ಈ ಒಂದು ಯೋಹಾನನು ಹಾಗೇನೆ ತನ್ನ ಟೈಮ್ ಬರೋವರೆಗೂ ಘನವಾಗಿದ್ದ. ಆ ಟೈಮ್ ಬಂದಾಗ ನಾನಲ್ಲ ಆತನು. ಇವತ್ತು ನೀವು ನಾನು ಈ ಮಾತು ಹೇಳಲಿಕ್ಕೆ ಸಾಧ್ಯವಾಗ್ತದ? ಇಲ್ಲ. ನಾವು ದಾರಿಗಳಲ್ಲಿ ಹೋಗ್ತಾ ಇರ್ತೀವಿ. ದಾರಿಯಲ್ಲಿ ಹೋಗ್ತಾ ಇರುವಾಗ ಆ ದಾರಿಯಲ್ಲಿ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ. ದಾರಿಯಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ. ಆ ಸೈನ್ ಬೋರ್ಡು ಹೋಗ್ತಾ ಇರುವಾಗ ಸೈನ್ ಬೋರ್ಡ್ ನನ್ನನ್ನೇ ನೋಡ್ರಿ ಅಂತ ಹೇಳಲ್ಲ. ಅದು ಆ ಸೈನ್ ಬೋರ್ಡ್ ನಾವು ಯಾಕೆ ನೋಡ್ತೀವಿ? ಸೂಚನೆ ಫಲಕ ಯಾಕೆ ನೋಡ್ತೀವಿ ನಾವು? ಯಾವ ಕಡೆ ಹೋಗಬೇಕು, ಮುಂದ್ಗಡೆ ದಾರಿ ಕಡಿಮೆ ಇದೆಯಾ, ಸ್ಪೀಡ್ ಎಷ್ಟು ಹೋಗಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಏನಿದೆ ಮುಂದ್ಗಡೆ ರೋಡ್ ಹೆಂಗಿದೆ, ಮುಂದ್ಗಡೆ ಹಿಂಗೋಗಿ ಹಿಂಗೆ ಟರ್ನ್ ಇದೆ ಅಂತ ಬೋರ್ಡ್ ಹಾಕಿಟ್ಟಿರ್ತಾರೆ. ಮೊದಲೇ ಹಿಂಗೆ ತಿರುವಿದೆ ಅಂತ ಹಾಕಿರ್ತಾರೆ. ಆ ಬೋರ್ಡು ತಿರುವಿದೆ, ನಿಮ್ಮ ದಾರಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳುತ್ತೆ ಹೊರತು ಬೋರ್ಡ್ ನೋಡ್ಕೊಂಡೇ ಹೋಗೋದಲ್ಲ. ಬೋರ್ಡ್ ನೋಡ್ಕೊಂಡು ಹೋಗ್ತೀವ? ಹಾಗೆ ನೀವು ನಾನು ಒಂದು ಸೂಚನಾ ಫಲಕಗಳಷ್ಟೇ. ನಮ್ಮನ್ನು ದೇವರ ಕೈಯಲ್ಲಿ ಕೊಟ್ಟಾಗ ದೇವರು ನಮ್ಮನ್ನೇನು ಮಾಡ್ತಾರೆ? ಉಪಯೋಗಿಸುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರ ಕೈಯಲ್ಲಿ ನಮ್ಮನ್ನು ದೇವರ ಕೈಯಲ್ಲಿ ಕೊಡಲ್ಲ. ಏನಂದರೆ ದೇವರ ಕೈಯಲ್ಲಿ ಒಪ್ಪಿಸಿ ಕೊಡುವಾಗಲೇ ದೇವರು ನಮ್ಮನ್ನು ರೂಪಿಸುವುದು ಅಲ್ವಾ?
ಈಗ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೋಗುವಾಗಲೇ ಆ ಮಣ್ಣು ಚೆನ್ನಾಗಿ ಉಪಯೋಗ ಆಗಿ ಒಂದು ಮಡಕೆ ಆಗೋದು. ಒಂದು ಕಲ್ಲು ಶಿಲ್ಪಿಯ ಕೈಯಲ್ಲಿ ಹೋಗುವಾಗಲೇ ಅದೊಂದು ಶಿಲೆಯಾಗಿ ಮಾರ್ಪಡೋದು. ಒಂದು ಮರ ಆ ಒಂದು ಮರಗೆಲಸದವನ ಕೈಯಲ್ಲಿ ಹೋಗುವಾಗಲೇ ಅದೊಂದು ರೂಪಕ್ಕೆ ಬರುವುದು ಅಲ್ವಾ? ಹಾಗೆ ನಾವು ದೇವರ ಕರಕ್ಕೆ ನಮ್ಮನ್ನು ಏನು ಮಾಡಬೇಕು? ಒಪ್ಪಿಸಿಕೊಡಬೇಕು. ಅಪ್ಪ, ಇವತ್ತಿನ ನನ್ನ ಜೀವಿತ, ಈ ನನ್ನ ಜೀವಿತ, ನನ್ನ ಭವಿಷ್ಯ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನಿಂದ ಏನೂ ಸಾಧನೆ ಮಾಡೋಕ್ಕೆ ಆಗಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ. ನೋಡಿ, ಯಾವಾಗ ಈತನು ಮರೆಮಾಚದೆ ನಾನಲ್ಲ ಯೇಸುವೇ ಎಂದು ಹೇಳಿದನು. ಒಂದು ವೇಳೆ ಆಲೋಚನೆ ಮಾಡ್ರಿ, ನಾವು ನಮ್ಮನ್ನೇ ಒಂದು ವೇಳೆ ತೋರ್ಪಡಿಸಿಕೊಂಡ್ರೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಹಾಲೆಲೂಯ. ನಮ್ಮ ಮನೆಗಳಲ್ಲಿ ಗ್ಲಾಸ್ ಇರುತ್ತೆ. ಗ್ಲಾಸ್ ಕೆಲವು ಕಡೆ ನೀವು ಹೋಗಿರ್ತೀರ. ಗ್ಲಾಸ್ ಒಂದು ನಮ್ಮ ಹತ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ದೊಡ್ಡ ಗ್ಲಾಸ್ ಇರುತ್ತೆ, ಮಿರರ್. ಅದು ನಮ್ಮ ಮುಖ ಕಾಣಿಸ್ತದೆ. ಇನ್ನೊಂದು ಬಾಗಿಲುಗಳಿಗೂ ಡೋರ್ ಇಕ್ಕಿರ್ತಾರೆ ಅಲ್ವಾ? ಈಗ ಈ ಮಿರರಲ್ಲಿ ನಾವು ಹೋಗೋಕ್ಕಾಗುತ್ತಾ? ಒಳಗಡೆ ಕನ್ನಡಿಯಲ್ಲಿ ಹೋಗೋಕ್ಕಾಗುತ್ತಾ? ಆಗಲ್ಲ. ಆದರೆ ಡೋರ್ ಗ್ಲಾಸನ್ನ ಈ ಸೆನ್ಸರ್ ಇರುತ್ತಲ್ವಾ, ನೀವು ಅಲ್ಲೋಗಿ ನಿಂತ್ಕೊಂಡ್ರೆ ಸಾಕದು ಓಪನ್ ಆಗಿಬಿಡುತ್ತೆ. ಗ್ಲಾಸ್ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಕೆಲವ್ರು ಹೆಂಗೆ ಗೊತ್ತಾ? ನಾನು ಕನ್ನಡಿ ಥರ ನನ್ನನ್ನು ನಾನೇ ತೋರಿಸ್ಕೊಳ್ಳೋದು. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಈ ಕನ್ನಡಿ ಡೋರ್ ಇದೆಯಲ್ಲ, ಅದು ಓಪನ್ ಆಗುತ್ತೆ, ಬೇರೆಯವ್ರಿಗೆ ದಾರಿ ಕೊಡುತ್ತೆ. ನಾವು ಅಷ್ಟೇ, ನಮ್ಮ ಜೀವಿತ ದೇವರಿಗಾಗಿ ದಾರಿ ತೋರಿಸುವವರಾಗಿರಬೇಕು. ನಾವು ಬರೀ ನಮ್ಮನ್ನು ನಾವು ನೋಡಿಕೊಳ್ಳುವವರು ಆಗಿರಬಾರ್ದು. ನಮ್ಮನ್ನು ನಾವು ನೋಡ್ಕೊಂಡು ಖುಷಿ ಪಟ್ಕೊಳ್ಳೋದಲ್ಲ. ನಾವು ಕನ್ನಡಿಯೋಪಾದಿಯಲ್ಲಿ ಬೇರೆಯವರಿಗೆ ದಾರಿಯನ್ನು ಮಾಡಿಕೊಡುವಂಥವರು ಆಗಿರಬೇಕು. ಈ ಯೋಹಾನನು ಅದೇ ಕೆಲಸವನ್ನು ಮಾಡಿದನು. ನೋಡಿ, ಇನ್ನೊಂದು ವಾಕ್ಯ ಇದೆ ಯೋಹಾನ 3ನೇ ಅಧ್ಯಾಯದಲ್ಲಿ, 3ನೇ ಅಧ್ಯಾಯ 28, 29ನೇ ವಾಕ್ಯದಲ್ಲಿ ಹೇಳುತ್ತದೆ ನೋಡ್ರಿ, ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ. ಮೊದಲಗಿತ್ತಿಯುಳ್ಳವನೇ ಮೊದಲಿಂಗನು, ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ? ಇದರಂತೆ ನನಗಿರುವ ಸಂತೋಷ ಅದು ನೆರವೇರಿತು. ಏನಂತ ಹೇಳ್ತಾ ಇದ್ದಾನೆ? ನಾನು ಮೊದಲಿಂಗನ ಬಳಿಯಲ್ಲಿರುವ ಗೆಳೆಯ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಆ ಮದುವೆ ಹೆಣ್ಣು ಜೊತೆ ಇರುವಂಥ ಹುಡುಗಿ ಇಲ್ಲ ಮದುವೆ ಗಂಡು ಜೊತೆಯಲ್ಲಿರುವ ಹುಡುಗ ಖುಷಿ ಪಡ್ತಾರೆ. ಯಾಕೆಂದ್ರೆ ಎಲ್ಲರೂ ಅಲ್ಲಿರುವಾಗ ನಾನು ಇವ್ರ ಜೊತೆ ಇದ್ದೀನಲ್ಲ, ಹೌದಾ ಇಲ್ವಾ? ಹಾಗೇನೆ ನೀವು ನಾನು ಯೇಸುವಿನ ಪಕ್ಕದಲ್ಲಿ ಇರುವುದಕ್ಕೆ ನಾವು ಸಂತೋಷ ಪಡಬೇಕೆ ಹೊರತು ಯೇಸುವಿನ ಸ್ಥಾನವನ್ನು ವಹಿಸಿಕೊಳ್ಳುವುದಕ್ಕೆ ನಾವು ಸಂತೋಷ ಪಡಬಾರ್ದು. ನಾನೇ ಅನ್ನುವಂಥದ್ದು ಇರಬಾರ್ದು. ದೇವರನ್ನ ಆಶ್ರಯಿಸಬೇಕು. ಅದೇ ಅವನು ಹೇಳ್ತಾ ಇರೋದು, ನಾನು ಮೊದಲಿಂಗನ ಬಳಿಯಲ್ಲಿ ಇರುವಂಥ ಒಂದು ಗೆಳೆಯನ ಹಾಗೆ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ನಿಮಗೆ ಗೊತ್ತು, ನಾವು ರಾತ್ರಿಯ ಸಮಯಗಳಲ್ಲಿ ನೋಡುವಾಗ ನಮಗೆ ಚಂದ್ರ ಕಾಣಿಸ್ತಾನೆ ಅಲ್ವಾ? ಚಂದ್ರ ಕಾಣಿಸ್ತಾನೆ. ಚಂದ್ರ ಯಾಕೆ ಕಾಣಿಸ್ತಾನೆ? ಬೆಳ್ಳಗಿರ್ತಾನಲ್ವಾ? ಹಾಗಾದರೆ ಚಂದ್ರನಿಗೆ ಹೊಳಪಿದೆಯಾ? ಹೆಂಗೆ ಹೊಳಪು ಬರುತ್ತದೆ ಚಂದ್ರನಿಗೆ? ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಅದರ ಬೆಳಕನ್ನ ಹೀರಿಕೊಂಡಿರುವಂಥ ಚಂದ್ರ ರಾತ್ರಿಯಲ್ಲಿ ಆ ಬೆಳಕು ಬಿದ್ದಾಗ ಚಂದ್ರನು ಹೊಳೆಯುತ್ತಾನೆ ಅಷ್ಟೇ, ಇನ್ನೇನು ಇಲ್ಲ. ಇವತ್ತು ಸೂರ್ಯನು ಏಸಪ್ಪ ಆದರೆ ಚಂದ್ರರು ನಾವಾಗಿರ್ಬೇಕು. ಹಲ್ಲೆಲೂಯಾ. ನಾವು ಸೂರ್ಯನ ತೇಜಸ್ಸನ್ನು ಹೊಂದಿಕೊಂಡು ನಾವು ಬೆಳಗಬೇಕು. ಅನೇಕ ಸಾರಿ ನಾವು ಮಂಕಾಗಿ ಹೋಗ್ತೀವಿ, ಅಮಾವಾಸ್ಯೆ ಥರ ಅಲ್ವಾ? ಅಮಾವಾಸ್ಯೆಯಲ್ಲಿ ಚಂದ್ರನ ಕಾಣಿಸಲ್ಲ ಅನ್ನೋ ಥರ ನಾವು ಯಾರಿಗೂ ಕಾಣಿಸಲ್ಲ. ಯಾಕೆಂದರೆ ನಮ್ಮ ಜೀವನ ವ್ಯರ್ಥವಾಗಿರ್ತದೆ, ಕಪ್ಪಾಗಿ ವ್ಯರ್ಥವಾಗಿ ಇರುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸೂರ್ಯನ ಬೆಳಕನ್ನು ಹೊಂದಿದ ನಾವು ಚಂದ್ರರಂತೆ ಬೆಳಕು ಕೊಡುವವರು ಆಗಿರಬೇಕು. ನಾವು ಹೊಳಿಬೇಕು. ಚಂದ್ರನಷ್ಟು ಅಲ್ಲದಾದರೂ ಅಟ್ಲೀಸ್ಟ್ ನಕ್ಷತ್ರಗಳ ಹತ್ರ ಆದರೂ ಹೊಳಿಬೇಕಲ್ವಾ?
ಅಲ್ವಾ? ನಾವು ನಕ್ಷತ್ರಗಳಷ್ಟಾದರೂ ಒಳಿಬೇಕು. ನಾವು ಎಲ್ಲಿದ್ದೀವೋ ಅಲ್ಲಿ ಇಂಥವ್ರು ಇದಾರಪ್ಪ, ಹಿಂಗಿದಾರಪ್ಪ ಅನ್ನೋದು ಗೊತ್ತಾಗಲ್ಲ. ನಮ್ಮಲ್ಲಿ ಒಂದು ವ್ಯತ್ಯಾಸ ಬರಬೇಕೆಂದು ದೇವರು ಆಶಿಸುತ್ತಾರೆ. ಏಸಪ್ಪ ಹೇಳೋದು, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು, ನಾನು ಬೆಳಕಾಗಿರುವುದರಿಂದ ನೀವು, ನಾನು ಉಪ್ಪಾಗಿರೋದ್ರಿಂದ ನೀವು ಉಪ್ಪಾಗಿರಬೇಕು. ದೇವರು ಕೇಳ್ಕೊಳ್ಳೋದು ನನ್ನಿಂದ ನೀವು ಬೆಳಗಬೇಕು. ದೇವರು ಯಾವತ್ತೂ ನಾವು ಬಡವರಾಗಿರಬೇಕು, ಕಷ್ಟಪಡಬೇಕು ಅಂತ ಹೇಳಲ್ಲ. ನಮ್ಮ ಕೆಟ್ಟ ತೀರ್ಮಾನಗಳು, ನಮ್ಮ ನಡವಳಿಕೆಗಳು, ನಮ್ಮ ಜೀವಿತಗಳೇ ಆ ರೀತಿ ಮಾಡ್ತವೆ ಹೊರತು ದೇವರು ನಮ್ಮನ್ನು ಸಂತೋಷವಾಗಿರಬೇಕೆಂದು, ದೇವರು ನಾವು ಆಶೀರ್ವಾದವಾಗಿರಬೇಕೆಂದು ಹೇಳ್ತಾರೆ ಹೊರತು ಬೇರೇನೂ ಅಲ್ಲ, ಬೇರೇನು ಹೇಳ್ತಾ ಇಲ್ಲ. ಅದನ್ನು ನಾವಿಲ್ಲಿ ನೋಡ್ತಾ ಕೀರ್ತನೆಗಳ ಗ್ರಂಥದಲ್ಲಿ 72ನೇ ಕೀರ್ತನೆ 18 ಮತ್ತು 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 72, 18, 19. ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಅದ್ವಿತೀಯನು, ಇಸ್ರಾಯೇಲ್ಯರ ದೇವರು ಆದ ಯೆಹೋವ ದೇವರಿಗೆ ಸ್ತೋತ್ರವು, ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವು ಪ್ರಣಾಮವಿರಲಿ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೇನ್, ಹಾಲೆಲೂಯ. ಇವತ್ತು ನೋಡಿ, ಭೂಮಂಡಲವೆಲ್ಲ ಇಲ್ಲಿ ಹೇಳುತ್ತಿರುವಂಥ ಮಾತು, ಅದ್ವಿತೀಯನು, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ದೇವರು ಆದ ಕರ್ತನಿಗೆ ಸ್ತೋತ್ರ, ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲ ಪ್ರಣಾಮವಿರಲಿ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಈ ಭೂಮಂಡಲವು ತುಂಬುವುದು ಮಾತ್ರ ಅಲ್ಲ, ನಮ್ಮ ಜೀವಿತವೂ ಕೂಡ ಬೆಳಕಿನಿಂದ ತುಂಬಿರಬೇಕು. ಹಾಲೆಲೂಯ. ನಮ್ಮ ಜೀವಿತವೂ ಕೂಡ ಏನಾಗಿರಬೇಕು? ಬೆಳಕಿನಿಂದ ತುಂಬಿರುವುದು ಆಗಿರಬೇಕು. ಕತ್ತಲಲ್ಲಿ ನಾವು ಇರಬೇಕಂತ ದೇವರು ಯಾವತ್ತೂ ಕೋರಿಕೊಳ್ಳುವುದಿಲ್ಲ. ಯಾರು ಯೇಸುವನ್ನ ತನ್ನ ಜೀವಿತದಲ್ಲಿ ಸೂರ್ಯನನ್ನಾಗಿ ಇಟ್ಟುಕೊಳ್ಳುತ್ತಾರೋ ಅವರು ಚಂದ್ರನಂತೆ ನಕ್ಷತ್ರಗಳಂತೆ ಹೊಳೆಯುತ್ತಾ ಇರುತ್ತಾರೆ. ಯಾರು ಸೂರ್ಯನಿಂದ ದೂರ ಹೋಗುತ್ತಾರೋ ಅವರಿಗೆ ಬೆಳಕು ಇಲ್ಲ. ಬೆಳಕಿರುತ್ತಾ? ಸೂರ್ಯನಿಂದ ದೂರ ಹೋದರೆ ಬೆಳಕಿಲ್ಲ. ಸೂರ್ಯನಿಗೆ ಹತ್ತಿರ ಇದೆ. ಚಂದ್ರನು ಉಪಗ್ರಹ ಭೂಮಿಗೆ ಹತ್ತಿರ ಇರೋದ್ರಿಂದ, ಅದರ ಸೂರ್ಯನಿಗೆ ಹತ್ತಿರ ಇರೋದ್ರಿಂದ, ಭೂಮಿಗೆ ಹತ್ತಿರ ಇರೋದ್ರಿಂದ ಕಾಣಿಸ್ತದೆ. ಇನ್ನು ಅನೇಕ ಗ್ರಹಗಳಿರ್ಬೋದು. ನೀವು ನಾನು ಯಾವಾಗ ಆ ತೇಜಸ್ಸನ್ನು ಹೊಂದಿಕೊಳ್ಳುತ್ತೇವೋ ನಾವು ಕ್ರಿಸ್ತನಿಗಾಗಿ ಬೆಳಗುತ್ತೇವೆ. ನಮ್ಮಲ್ಲಿ ಅನೇಕರು ಕ್ರಿಸ್ತನಿಗಾಗಿ ಬೆಳಗಬೇಕೆಂಬ ಆಸೆ ಇದೆ, ಆದರೆ ನಾವು ಅನೇಕ ಸಾರಿ ಬೆಳಗುವುದಿಲ್ಲ. ನೋಡಿ, ಈ ಸ್ನಾನಿಕನಾದ ಯೋಹಾನನ ಹೆಸರು ನಾವು ಹೇಗೆಲ್ಲ ನೆನೆಸ್ಕೊಳ್ತೇವೆ. ಅವನ ಜೀವಿತ ಸ್ವಲ್ಪ ಕಾಲವಾದರೂ ಕೂಡ ಅವನು ದೊಡ್ಡ ಸಾಕ್ಷಿಯಾಗಿ, ಉರಿಯುವಂಥ ಒಂದು ಬೆಳಕಾಗಿ, ಒಂದು ಅಗ್ನಿಯಾಗಿ ಅವನು ಜೀವಿಸಿದನು. ಇವತ್ತು ದೇವಜನವೇ, ನೀವು ನಿಮ್ಮ ಜೀವಿತ, ನನ್ನ ಜೀವಿತ ದೇವರಲ್ಲಿ ಒಂದು ಬೆಳಗುವ ಬೆಳಕಾಗಿ ಮಾರ್ಪಡಬೇಕು. ಕತ್ತಲಾಗಿ ನಾವು ಮಾರ್ಪಡುವುದು ಅಲ್ಲ. ಯಾರದೋ ಒಬ್ಬರ ಜೀವಿತದಲ್ಲಿ ಬೆಳಕಾಗಿರಬೇಕು. ಇವತ್ತು ನಾವು ಬೆಳಕಾಗಿರುವುದು, ನಾವು ಮಾಡಿರೋ ಕೆಲಸ ಯಾರು ಹೊಗಳದೇ ಇರ್ಬೋದು. ಒಂದು ದಿವಸ ಅದು ಗೊತ್ತಾಗುತ್ತೆ. ಒಂದು ದಿವಸ ಗೊತ್ತಾಗುತ್ತೆ. ನಮ್ಮ ಒಳ್ಳೆಯ ಕ್ರಿಯೆಗಳು ಒಂದು ದಿವಸ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು ಮತ್ತು ತಾಳ್ಮೆಯಿಂದ ಮಾಡ್ತಾ ಇರಬೇಕು. ದೇವರು ಹೇಳಿರುವಂಥದ್ದು ಏನಂದರೆ, ನಮ್ಮನ್ನು ದೇವರು ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡನಂತೆ. ನೀವು ಎಫೆಸ 2:10-11 ವಾಕ್ಯ ಓದುವಾಗ ಅಲ್ಲಿ ಹೇಳುತ್ತದೆ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನೇನು ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು, ನನ್ನನ್ನು ಆರಿಸಿಕೊಂಡಿದ್ದಾರೆ. ಅದರಿಂದ ನಾವು ಹೇಳಬೇಕು, ದೇವರೇ, ನನ್ನ ಜೀವಿತದಲ್ಲಿ ನಾನು ಅಹಂ ಇಲ್ಲ, ಗರ್ವಿಷ್ಠ, ಜ್ಞಾನದ ಮೇಲಾಗಲಿ, ಬುದ್ಧಿಯ ಮೇಲಾಗಲಿ, ಹಣದ ಮೇಲಾಗಲಿ, ಲೋಕದ ಮೇಲಾಗಲಿ, ಮನುಷ್ಯರ ಮೇಲಾಗಲಿ ನಾನು ಹಾತುಕೊಂಡಿದ್ದರೆ ನನ್ನನ್ನು ಕ್ಷಮಿಸು. ನಾನು ನಿನ್ನ ಮೇಲೆ ಹಾತುಕೊಳ್ಳುವಂತೆ, ನನ್ನ ಜೀವಿತದಲ್ಲಿ ನಿನ್ನನ್ನೇ ಘನಪಡಿಸುವಂತೆ ನನಗೆ ಸಹಾಯ ಮಾಡು ಎಂದು ನಾವು ಕೇಳಿಕೊಳ್ಳುವುದಾದರೆ ಆತನು ಖಂಡಿತ ನಮ್ಮನ್ನು ಉಪಯೋಗಿಸುತ್ತಾನೆ. ಅನೇಕ ಸಾರಿ ಯೇಸುಸ್ವಾಮಿ ಸ್ನಾನಿಕನಾದ ಯೋಹಾನನ ಕುರಿತಾಗಿ ಅನೇಕರಿಗೆ ಹೇಳಿದರು. ನಿಮಗೆ ಗೊತ್ತಾ, ಆತನ ಸಾಕ್ಷಿ, ಆತನ ಎಂಥವನಾಗಿದ್ದ ಅಂತ ಹೇಳ್ತಾನೆ. ಇವತ್ತು ನಾವು ಕೂಡ ಆ ರೀತಿಯಾಗಬೇಕಾದರೆ ಕರ್ತನ ಕೈಯಲ್ಲಿ ನಾವು ಒಪ್ಪಿಸಿಕೊಳ್ಳುವಂಥವರಾಗಿರಬೇಕು. ಯೇಸುಸ್ವಾಮಿ ನಮ್ಮನ್ನು ನೀವು ನನ್ನ ಸ್ನೇಹಿತರು ಅಂತ ಏನಂತಾರೆ? ನಮ್ಮನ್ನು ಈ ಯೇಸುಸ್ವಾಮಿ ಸ್ನೇಹಿತರು ಅಂತಾರೆ.
ಯಾರಾದರೂ ಹಂಗಂತಾರ, ನಮ್ಮನ್ನು ಪ್ರೀತಿ ಮಾಡ್ತಾರ? ಯಾವುದಾದ್ರೂ ದೇವರು ನಮ್ಮನ್ನು ಅಂಗೀಕರಿಸ್ತಾರ? ಅಲ್ಲ. ನೀನು ಅಶುದ್ಧ, ನೀನು ಪಾಪಿ, ನೀನು ದ್ರೋಹಿ, ನೀನು ಕೆಟ್ಟವನು, ನೀನೇನಾದ್ರು ಸರಿಯಾಗಬೇಕಾದ್ರೆ ಸ್ವಲ್ಪ ಏನಂತ ತಗೊಂಬ ಅಲ್ವಾ? ಆದರೆ ಯೇಸು ಸ್ವಾಮಿ ಹಂಗೆ ಕೇಳ್ತಾರ? ಏನಾದ್ರು ಎತ್ಕೊಂಡು ಬಾ, ಅವಾಗ ನಾನು ನಿನ್ನನ್ನು ಪಾಪ ಪರಿಹಾರ ಮಾಡ್ತೀನಿ, ನಿನ್ನ ದ್ರೋಹಗಳನ್ನು ಕ್ಷಮಿಸ್ತೀನಿ, ನಿನ್ನ ಜೀವಿತವನ್ನು ಮಾರ್ಪಡಿಸ್ತೀನಿ, ನೀನು ನನಗೆ ಸ್ವಲ್ಪ 1 kg ಬಂಗಾರ ಕೊಡು, ಒಂದು ಕಿರೀಟ ಮಾಡಿಸ್ಕೊಡು ಅಲ್ವಾ, ನನಗೆ ಬಂಗಾರದ ನಡುಕಟ್ಟು ಮಾಡಿಸ್ಕೊಡು ಅಲ್ವಾ? ಕೆಲವು ಸಾರಿ ಈ ಥರ ಹೇಳ್ತಾರೆ. ಕೆಲವರು ಹೇಳ್ತಾರೆ ದೇವರಿಗೆ ಸೀರೆ ಇಟ್ಟರೆ ಸರೋಗ್ತದೆ, ಪೂಜೆ ಮಾಡಿಸಿದ್ರೆ ಸರೋಗ್ತದೆ. ಆದರೆ ನಾವು ದೇವ್ರಿಗೆ ಏನಾದರೂ ಮಾಡಿದಾಗ ಮಾತ್ರ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರಾ? ಇಲ್ಲ ಅಂದರೆ ದೇವ್ರು ಪ್ರೀತಿ ಮಾಡಲ್ವಾ? ಯೇಸು ಸ್ವಾಮಿ ಯಾವುದನ್ನು ಎದುರು ನೋಡಲಿಲ್ಲ. ನೀನು ಬಂದರೆ ಸಾಕು ನನ್ನ ಹತ್ರ, ನೀನು ನನ್ನ ಹತ್ರ ಬಂದರೆ ಸಾಕು, ನಾನು ನಿನ್ನನ್ನು ಏನು ಮಾಡ್ತೇನೆ? ಆಶೀರ್ವದಿಸ್ತೇನೆ, ಉಪಯೋಗಿಸ್ತೇನೆ. ಇವತ್ತು ಕರ್ತನ ಕೈಯಲ್ಲಿ, ಶಿಲ್ಪಿಯ ಕೈಯಲ್ಲಿ ಹೇಗೆ ಒಂದು ಶಿಲ್ವೆ ಒಂದು ಮರದ ಕೆಲಸದ ಕೈಯಲ್ಲಿ ಒಂದು ಮರವು ಅಲ್ವಾ, ಜೇಡಿ ಮಣ್ಣು ಹೇಗೆ ಒಂದು ಕುಂಬಾರನ ಕೈಯಲ್ಲಿ ಒಪ್ಪಿಸಿಕೊಡುತ್ತದೋ ಆ ರೀತಿಯಾಗಿ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ರೆ ದೇವರು ನಮ್ಮನ್ನು ಖಂಡಿತ ಉಪಯೋಗಿಸುತ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ಪ್ರಾರ್ಥನೆ ಮಾಡಿರಿ. ಅಪ್ಪ, ನಾನು ನನ್ನನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ. ರೂಪಿಸುವವನು ನೀನು, ಕೆತ್ತುವವನು ನೀನು, ಮಾರ್ಪಡಿಸುವವನು ನೀನು, ಸಿದ್ಧಪಡಿಸುವವನು ನೀನಪ್ಪ. ತಗ್ಗಿದ ಮನೋಭಾವ ಇಲ್ಲದೆ ಹೋದರೆ, ವಿಧೇಯತ್ವ ಇಲ್ಲದೆ ಹೋದರೆ ಅಪಾದೇವರೇ ನಾವು ಖಂಡಿತ ಏನೂ ಪ್ರಯೋಜನಕ್ಕೆ ಬರಲಾರೆವು. ನಿನ್ನ ಪ್ರೀತಿಯುಳ್ಳ ಕರುಣೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಮ್ಮನ್ನು ಅನುಗ್ರಹಿಸು, ಆಶೀರ್ವದಿಸು. ಯಾರೆಲ್ಲ ಈ ವಾಕ್ಯವನ್ನು ಈ ದಿನ ಕೇಳಿದ್ದಾರೋ, ಸ್ನಾನಿಕನಾದ ಯೋಹಾನನ ಮನಸ್ಸು ನಮ್ಮಲ್ಲಿಯೂ ಕೊಡಪ್ಪ, ಆ ದೃಢತೆ ಕೊಡಪ್ಪ. ಹಾಲೆಲೂಯ. ಅಪ್ಪ, ಸೂರ್ಯನು ದೊಡ್ಡ ಬೆಳಕು ಎಂದು ಹೇಳಿ ನಾವು ಸಣ್ಣ ಬೆಳಕುಗಳನ್ನು ಇಟ್ಟುಕೊಳ್ಳದೆ ಹೋಗುವುದಿಲ್ಲ ದೇವರೇ. ನಾವೊಂದು ಮೇಣದ ಬತ್ತಿಯಾದ ಆಗಿಯೂ, ಒಂದು ದೀಪವಾಗಿ ಆಗಿಯೂ ನಾವು ನಿಮಗಾಗಿ ಬೆಳಗುವವರಾಗಿರಬೇಕಪ್ಪ. ಹೌದು, ಸೂರ್ಯನ ಬೆಳಕಿನ ಮುಂದೆ ಆ ಒಂದು ಮೇಣದ ಬತ್ತಿಯ ಬೆಳಕು, ದೀಪದ ಬೆಳಕು ಸಣ್ಣದ್ದೇ ಆಗಿರಬಹುದು. ಆದರೆ ಆ ಸೂರ್ಯನ ಬೆಳಕು ಸೂರ್ಯನಿಗಿದೆ, ಆ ಬೆಳಕಿನ ಆ ಸಣ್ಣದ ಮೇಣಬತ್ತಿದ ಬೆಳಕು ಮೇಣದ ಬತ್ತಿಗಿದೆ. ಸಣ್ಣ ಪ್ರಮಾಣದಲ್ಲಿ ಆದರೂ ನಾವು ನಿನಗಾಗಿ ಬೆಳಗಿ ನಿನಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ಉಪಯೋಗಿಸು. ನಮ್ಮನ್ನು ಮಂಕು ಮಾಡಬೇಕೆಂದು, ನಮ್ಮನ್ನು ಕತ್ತಲು ಮಾಡಬೇಕೆಂದು, ನಮ್ಮನ್ನು ಶಾಪಕ್ಕೆ, ಪಾಪಕ್ಕೆ, ಕೆಟ್ಟತನಕ್ಕೆ ಒಪ್ಪಿಸಿ ಬಿಡಬೇಕೆಂದು ಅನೇಕ ದುಷ್ಟನ ಕಾರ್ಯಗಳು ಲೋಕದ ಜನರು ಪ್ರಯತ್ನಿಸುತ್ತಾರೆ. ಆದರೆ ಕರ್ತನೇ, ಆರದ ಬೆಳಕಿನಂತೆ ನಮ್ಮನ್ನು ಮಾರ್ಪಡಿಸಪ್ಪ. ಸದಾ ಬೆಳಗುವಂಥ ಬೆಳಕಾಗಿ ಮಾರ್ಪಡಿಸಿರಪ್ಪ. ನೀವು ಹೇಳಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಕಾರಣ ನೀವು ನನಗೆ ಸಾಕ್ಷಿಗಳಾಗಿರಬೇಕೆಂದು, ನೀವು ನನಗಾಗಿ ಜ್ಯೋತಿರ್ಮಂಡಲದಲ್ಲಿ ಬೆಳಗುವ ಜ್ಯೋತಿಗಳಂತಿರಬೇಕೆಂದು, ಬೆಳಕಾಗಿರಬೇಕೆಂದು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳುತ್ತೀರಲ್ಲವಾ. ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪ್ಪ ದೇವರೇ, ಅನೇಕ ಜನರು, ಅನೇಕ ಭಕ್ತರು ನಿಮಗಾಗಿ ಸಾಕ್ಷಿಗಳಾಗಿ ಜೀವಿಸಿದರು. ಈಗ ನಾವು ಕೇಳಿದ ಹಾಗೆ ಬಿಲ್ಲಿ ಗ್ರಹಾಂ ಅಂಥವರು, ಮದರ್ ತೆರೇಸಾ ಅಂಥವರು, ಮಿಷನರಿಗಳು, ಅನೇಕ ದೇವಭಕ್ತರುಗಳು, ಸೇವಕರುಗಳು ದೇವರೇ ತ್ಯಾಗಪೂರ್ವಕವಾಗಿ ಜೀವಿಸಿ ಅನೇಕರಿಗೆ ವಿದ್ಯಾಭ್ಯಾಸ ಕೊಟ್ಟು, ಅನೇಕರಿಗೆ ಕರ್ತನೆಯ ಕುಟುಂಬಗಳಿಗೆ ಸಹಾಯ ಮಾಡಿ ಜೀವಿತಗಳನ್ನು ಉನ್ನತಿಗೆ ತಂದು ಅಪ್ಪ ಕರ್ತನೆ ಅನೇಕರ ಕುಟುಂಬಗಳನ್ನು ಬೆಳಗಿಸಿದ್ದಾರೆ. ನಾವು ಕೂಡ ನಿಮ್ಮಲ್ಲಿ ಬೆಳಗಲ್ಪಡುವಂತೆ ನಮ್ಮ ಕುಟುಂಬವು ಬೆಳಗಲ್ಪಡಲಿ ಅಪ್ಪ, ನಮ್ಮ ಜೀವಿತಗಳು ಬೆಳಗಲ್ಪಡಲಿ, ಅನೇಕರಿಗೆ ಆಶೀರ್ವಾದಕರವಾಗಿರಲಿ ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರೆಲ್ಲ ಅಪ್ಪ ಕರ್ತನೆ ದೇವರೇ ನನ್ನನ್ನು ಒಂದು ಬೆಳಕಾಗಿ ಈ ಸ್ನಾನಿಕನಾದ ಯೋಹಾನಂತೆ ನನ್ನನ್ನು ಉಪಯೋಗಿಸಿಕೋ ದೇವರೇ. ನಮಗೆ ಯಾವ ಯೋಗ್ಯತೆ ಇಲ್ಲದೆ ಇರಬಹುದು, ನಮಗೆ ಜ್ಞಾನ ಇಲ್ಲದೆ ಇರಬಹುದು, ತಿಳುವಳಿಕೆ ಇಲ್ಲದೆ ಇರಬಹುದು, ಹಣ ಇಲ್ಲದೆ ಇರಬಹುದು, ಆಸ್ತಿ ಇಲ್ಲದೆ ಇರಬಹುದು, ಆದರೆ ನೀವು ನಮಗಿದ್ದೀರಲ್ಲಪ್ಪ, ಸ್ತೋತ್ರ. ನಾವಿರುವ ಹಳ್ಳಿಯಲ್ಲಿ, ನಾವು ಮಾಡುವ ಕೆಲಸದಲ್ಲಿ, ನಾವು ಮಾಡುವ ಪ್ರಯಾಣದಲ್ಲಿ, ನಾವು ಜೀವಿಸುವ ಜೀವಿತದಲ್ಲಿ ನಿನ್ನನ್ನು ನಾವು ತೋರ್ಪಡಿಸುವಂಥವರಾಗಿರುವಂತೆ ನಮಗೆ ಕೃಪೆಯನ್ನು ತೋರಿಸಪ್ಪ ದೇವರೇ. ನಮ್ಮನ್ನು ಆಶೀರ್ವದಿಸು, ಅನುಗ್ರಹಿಸು ಎಂದು ಬೇಡುತ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮನ್ನು ಬೆಳಗುವಂಥ ಬೆಳಕಾಗಿ ಮಾರ್ಪಡಿಸಿ ನಮ್ಮನ್ನು ಕರ್ತನೆ ನೀವು ಉಪಯೋಗಕ್ಕೆ ತಂದು ಅನುಗ್ರಹಿಸುತ್ತೀರೆಂದು ನಂಬುತ್ತಾ ಈ ಪ್ರಾರ್ಥನೆಯನ್ನು ಕೇಳಿದ ಕರ್ತರೇ ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ನಮ್ಮ ಕರ್ತನು ರಕ್ಷಕನು ಒಡೆಯನು ಕ್ರಿಸ್ತನಾಗಿರುವ
ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.